ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಸರ್ವಶಕ್ತನಾದಂತ ತಂದೆಯಾದ ದೇವರೇ, ನಿಮ್ಮ ಒಬ್ಬನೇ ಮಗನು, ಪ್ರೀತಿಯುಳ್ಳಂತ ಮಗನು, ನಮ್ಮ ಪ್ರಾಣ ರಕ್ಷಕನಾದಂತ ಯೇಸು ಸ್ವಾಮಿ ಬೆಳೆಯುಳ್ಳಂತ ನಾಮದಲ್ಲಿ ನಿಮಗೆ ವಂದನೆಗಳು ಸಲ್ಲಿಸ್ತೇವೆ. ಈ ಮುಂಜಾನೆ ಸಮಯದಲ್ಲಿ ಕರ್ತನ ದಿನದಲ್ಲಿ ನಿಮಗೆ ಕೊಂಡಾಡುವಂತ ಸೌಭಾಗ್ಯತೆ ನಮಗೆ ಕೊಟ್ಟಿದಂತ ವಿಧಾನಕ್ಕೋಸ್ಕರ ವಂದನೆಗಳು ಸಲ್ಲಿಸ್ತೇವೆ. ಪ್ರೀತಿಯುಳ್ಳ ದೇವರೇ, ನಿಮ್ಮ ವಾಕ್ಯದ ಮುಖಾಂತರ ನಮ್ ಜೊತೆ ಮಾತಾಡಿ. ಹಾಡುವಂತ ಸಮಯ ಎಷ್ಟಾದ್ರೂ ಆಶೀರ್ವಾದಕರವಾಗಿ ಇಡ್ತಾ ಬರ್ಬೇಕಂತ ಪ್ರಾರ್ಥನೆ ಮಾಡ್ತೇವೆ. ನಿಮ್ಮ ಸನ್ನಿಧಿಯನ್ನು ಬಯಸ್ತೇವೆ. ನಿಮಗ ದೂರವಾಗಿ ಬೇರೆಯಾಗಿ ನಮ್ಮ ಸ್ವಂತ ಶಕ್ತಿಯಿಂದ ನಾವು ಆತ್ಮಿಕವಾಗಿ ಏನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನಿಶಕ್ತರಂತೂ, ನಾವು ಬಲಹೀನರಂತೂ ಒಪ್ಪಿಕೊಳ್ಳುತ್ತಾ ನಿನ್ನ ಮೇಲೆ ಪರಿಪೂರ್ಣವಾಗಿ ಆಧಾರ ಪಡ್ತಾ ಆರಾಧನೆ ಸಮಯವನ್ನು, ಸಾರ್ವತ್ರಿಕ ಸಭೆಯನ್ನು ನಿಮ್ ಕೈಯಲ್ಲಿ ಒಪ್ಪಿಸ್ತೇವೆ. ಹೊರೆಬು ಸಭೆಗೆ ಸಂಬಂಧಪಟ್ಟಿದಂತ ಪ್ರತಿಯೊಬ್ಬರಿಗೆ ನಿಮ್ ಕೈಯಲ್ಲಿ ಒಪ್ಪಿಸ್ತೇವೆ. ಈ ಮಾತುಗಳನ್ನು ಕೇಳುವಂತ ಪ್ರತಿಯೊಬ್ಬರಿಗೆ ನಿಮ್ ಕೈಯಲ್ಲಿ ಒಪ್ಪಿಸ್ತೇವೆ. ನಿಮ್ಮ ಆತ್ಮ ನಡೆಸಲಿಕ್ಕೆ ಕೊಡಿ. ಪ್ರಾರ್ಥನೆ ಕೇಳಿದಕ್ಕೋಸ್ಕರ ವಂದನೆ ಸಲ್ಲಿಸ್ತಾ ಈ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ನಿಮ್ ಕೈಯಲ್ಲಿ ಒಪ್ಪಿಸ್ತಾ, ಈ ಯಾವ ವಿಧವಾದಂತ ಅಡಚಣೆ ಇರ್ಲಾರ್ದೆ ಕಾಯ್ತಾ ಕಾಪಾಡ್ತಾ ನಡೆಸ್ತಾ ಬರ್ಬೇಕು. ನನ್ನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಹೊಸ ಕನ್ನಡ ಪುಸ್ತಕದಲ್ಲಿ 72, ಹಳೆ ಕನ್ನಡ ಪುಸ್ತಕದಲ್ಲಿ 66, ತೆಲುಗು 111. ಹಾಡಿನ ಸಂಖ್ಯೆ ಹೊಸ ಕನ್ನಡ ಪುಸ್ತಕದಲ್ಲಿ 72, ಹಳೆ ಕನ್ನಡ ಪುಸ್ತಕದಲ್ಲಿ 66, ತೆಲುಗು 111. ಮೊದಲನೇ ಚರಣ, ಎರಡನೇ ಚರಣ, ಐದನೇ ಚರಣ ಹಾಡಿಕೊಳ್ಳೋಣ. ಯೇಸುವಿನ ಪ್ರೀತಿ ಎಷ್ಟೋ ಮಹತ್ತರವೇ, ಆಕಾಶತಾರೆ ಪರ್ವತ ಎಲ್ಲ ಭೂಮಿಗಿರಲ್ಲವೇ, ಆಕಾಶತಾರೆ ಪರ್ವತ ಸಮುದ್ರ ಎಲ್ಲ ಭೂಮಿಗಿರಲ್ಲವೇ. ಓ ಯೇಸುವಿನ ಪ್ರೀತಿ ಆಗಮ್ಯಾನಂದದಿಂದ ತುಂಬಿಯದೆ, ಪ್ರಭುವಿನ ಕಾರ್ಯ ಅತ್ಯಂತ ಶ್ರೇಷ್ಠವೇ. ಆಗಮ್ಯಾನಂದದಿಂದ ಪ್ರಭುವಿನ ಅತ್ಯಂತ ಶ್ರೇಷ್ಠವೇ. ಪ್ರತಿಯುದಯ ಸಾಯಂಕಾಲದೊಳು ಸ್ತುತಿಗೆ ಯೋಗ್ಯನೇ, ಪ್ರತಿಯುದಯ ಸಾಯಂಕಾಲದೊಳು ಸ್ತುತಿಗೆ ಯೋಗ್ಯನೇ, ಸ್ತುತಿಗೆ ಯೋಗ್ಯನೇ. ಓ ಯೇಸುವಿನ ಪ್ರೀತಿ ಎಷ್ಟೋ ಮಹತ್ತರವೇ, ಆಕಾಶತಾರೆ ಪರ್ವತ ಸಮುದ್ರ ಎಲ್ಲ ಭೂಮಿಗಿರಲ್ಲವೇ, ಆಕಾಶತಾರೆ ಪರ್ವತ ಸಮುದ್ರ ಎಲ್ಲ ಭೂಮಿಗಿರಲ್ಲವೇ. ಓ ಯೇಸುವಿನ ಪ್ರೀತಿ ಸಂಕಟ ಸಮಯದಲ್ಲಿ ನಿರಾಶೆ
ದೇವಾಯ ಕೃಪೆಯ ತೋರೆಯ ಸಂಕಟ ಸಮಯದಲ್ಲಿ ನಿರಾಶೆ ಬಾರದು ದೇವಾಯ ಕೃಪೆಯ ತೋರೆಯ ಬೇಡುವ ಮುನ್ನ ನಿನ್ನಲ್ಲಿ ಎಂದೇಳಿದ ಯೇಸು ಬೇಡುವ ಮುನ್ನ ನಿನ್ನಲ್ಲಿ ಎಂದೇಳಿದ ಯೇಸು ನೆಲ್ಲೇಳಿದ ಯೇಸು ಓ ಯೇಸುವಿನ ಪ್ರೀತಿ ಎಷ್ಟೋ ಮಹತ್ತರವೇ ಆಕಾಶ ತಾರೆ ಪರ್ವತ ಸಮುದ್ರ ಎಲ್ಲವೂ ನೀನಲ್ಲವೇ ಆಕಾಶ ತಾರೆ ಪರ್ವತ ಸಮುದ್ರ ಎಲ್ಲವೂ ನೀನಲ್ಲವೇ ಓ ಯೇಸುವಿನ ದೇವರ ಮಂದಿರದಲ್ಲಿ ಸದಾನ ಸ್ತುತಿಸುವೆನು ಸಂಪೂರ್ಣ ಹೃದಯದಿಂದ ಸದಾನ ಸ್ತುತಿಸುವೆನು ದೇವರ ಮಂದಿರದಲ್ಲಿ ಸದಾನ ಸ್ತುತಿಸುವೆನು ಸಂಪೂರ್ಣ ಹೃದಯದಿಂದ ಸದಾನ ಸ್ತುತಿಸುವೆನು ಸ್ತುತಿ ಪ್ರಶಂಸೆಗೆ ಯೋಗ್ಯನು ಯೇಸು ಹಲ್ಲೆಲೂಯಾ ಸ್ತುತಿ ಪ್ರಶಂಸೆಗೆ ಯೋಗ್ಯನು ಯೇಸು ಹಲ್ಲೆಲೂಯಾ ಹಲ್ಲೆಲೂಯಾ ಓ ಯೇಸುವಿನ ಪ್ರೀತಿ ಎಷ್ಟೋ ಮಹತ್ತರವೇ ಆಕಾಶ ತಾರೆ ಪರ್ವತ ಸಮುದ್ರ ಎಲ್ಲವೂ ನೀನಲ್ಲವೇ ಆಕಾಶ ತಾರೆ ಪರ್ವತ ಸಮುದ್ರ ಎಲ್ಲಕ್ಕೂ ನೀನಲ್ಲವೇ ಓ ಯೇಸುವಿನ ಪ್ರೀತಿ ಹೊಸ ಕನ್ನಡ ಪುಸ್ತಕದಲ್ಲಿ 52 ತೆಲುಗು 83 ಹೊಸ ಕನ್ನಡ ಪುಸ್ತಕದಲ್ಲಿ 52 ತೆಲುಗು 83 क्रीस्तु येशु दयालुना नीवे सृष्टिकर्तावु नीवे मानसकुडवानि हल्लेलूया पाडेदं नीवे मानसकुडवानि हल्लेलूया पाडेदं पाप जगना जन्मिंचितिवि वेद दुःखना परिणितिवि संकट कष्टము అనుభవించి మమ్ము రక్షించితివి పాప జగనా జన్మించితివి వేద దుఃఖనా పరిణితివి సంకట కష్టములు అనుభవించి మమ్ము రక్షించితివి ప్రియా యేసు మమ్ము రక్షించితివి
ప్రియా యేసు మమ్ము రక్షించితివి మమ్ము రక్షించితివి మమ్ము రక్షించితివి మమ్ము రక్షించితివి మమ్ము రక్షించితివి క్రీస్తు యేసు దయాళుడా నీవే సృష్టికర్తవు నీవే మా రక్షకుడవా హల్లెలూయా పాడేదం నీవే మా రక్షకుడవా హల్లెలూయా పాడేదం జీవిత నావాను చేత తల్లడిల్లాగా ఒక్క మాటతో ఆజ్ఞాపించి తుఫాను నాపి దరికి చేర్చితివి జీవిత నావాను చేత తల్లడిల్లాగా ఒక్క మాటతో ఆజ్ఞాపించి తుఫాను నాపి దరికి చేర్చితివి ప్రియా యేసు దరికి చేర్చితివి ప్రియా యేసు దరికి చేర్చితివి దరికి చేర్చితివి దరికి చేర్చితివి దరికి చేర్చితివి దరికి చేర్చితివి క్రీస్తు యేసు దయాళుడా నీవే సృష్టికర్తవు నీవే మా రక్షకుడవా హల్లెలూయా పాడేదం నీవే మా రక్షకుడవా హల్లెలూయా పాడేదం ఎన్నో విధాల ఉన్నటి నాదు పాపలున్నాము నీ వస్త్రమును ముట్టినంతనే అద్భుతముగా నివారణాయేను ఎన్నో విధాల ఉన్నటి నాదు పాపలున్నాము నీ వస్త్రమును ముట్టినంతనే అద్భుతముగా క్రీస్తు యేసు దయాళుడా నీవే సృష్టికర్తవు నీవే మా రక్షకుడవా హల్లెలూయా పాడేదం నీవే మా రక్షకుడవా హల్లెలూయా పాడేదం ಹೊಸ ಕನ್ನಡ ಪುಸ್ತಕದಲ್ಲಿ 144, ಹಳೆ ಕನ್ನಡ ಪುಸ್ತಕದಲ್ಲಿ 141, ಹೊಸ ತೆಲುಗು 208, ಓಲ್ಡ್ ತೆಲುಗು 179, ಹೊಸ ಕನ್ನಡ ಪುಸ್ತಕದಲ್ಲಿ 144, ಹಳೆ ಕನ್ನಡ ಪುಸ್ತಕದಲ್ಲಿ 141, ನ್ಯೂ ತೆಲುಗು 208, ಓಲ್ಡ್ ತೆಲುಗು 179.
प्रशंसा गाके मैं स्तुति करूं, राजाओं के राजा तू प्रभु के प्रभु, झुक के मैं प्रणाम करूं। राजाओं के राजा तू प्रभु के प्रभु, झुक के मैं प्रणाम करूं। अद्भुत है तेरा यावे, मुझ पर परमेश्वर दिखाया पवित्र प्रेम। अद्भुत है तेरा यावे, मुझ पर परमेश्वर दिखाया पवित्र प्रेम। ना बदलने वाला यावे, रहता है दुनिया पे। ना बदलने वाला यावे, रहता है दुनिया पे। प्रशंसा गाके मैं स्तुति करूं, राजाओं के राजा तू प्रभु के प्रभु, झुक के मैं प्रणाम करूं। राजाओं के राजा तू प्रभु के प्रभु, झुक के मैं प्रणाम करूं। ज्योति है जग का यावे, जीवन देकर करीना है मुझमें यावे। ज्योति है जग का यावे, जीवन देकर करीना है मुझमें यावे। बलिदान वाया इसका प्रेम, दिव्य यावे। बलिदान वाला इसका प्रेम, दिव्य यावे। प्रशंसा गाके मैं स्तुति करूं, राजाओं के राजा तू प्रभु के प्रभु, झुक के मैं प्रणाम करूं। राजाओं के राजा तू प्रभु के प्रभु, झुक के मैं प्रणाम करूं। शासन है तेरा यावे, शांति देता है तेरा वचन से यावे। शासन है तेरा यावे, शांति देता है तेरा वचन से यावे। सामर्थ्य है प्रभु में, सदा स्थिर रहता यावे। सामर्थ्य है प्रभु में, सदा स्थिर रहता यावे। प्रशंसा गाके मैं स्तुति करूं, राजाओं के राजा तू प्रभु के प्रभु, झुक के मैं प्रणाम करूं। राजाओं के राजा तू प्रभु के प्रभु, झुक के मैं प्रणाम करूं। We greet you all in the highly exalted, wonderful name of the Lord Jesus Christ. ನಾವು ನಿಮ್ಮನ್ನು ಮತ್ತೊಂದು ಆವತ್ತಿ ಕರ್ತನಾದ ಯೇಸು ಕ್ರಿಸ್ತರ ಅತ್ಯದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತ ಹೆಸರಿನಲ್ಲಿ ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ಆಹ್ವಾನಿಸುತ್ತೇವೆ. We praise the Lord for having brought us to yet another Lord's Day. ಮತ್ತೊಂದು ಆವರ್ತಿ ಕರ್ತನ ದಿನಕ್ಕಾಗಿ ಕರ್ತನ ನಮ್ಮನ್ನು ತಂದಿದ್ದಕ್ಕಾಗಿ ನಾವು ಆತನಿಗೆ ಸ್ತುತಿಸುತ್ತೇವೆ. Before we go into worship, we'll look into the word of the Lord so that we can be encouraged to worship the Lord. ನಾವು ಆರಾಧನೆಯಲ್ಲಿ ಹೋಗೋದಕ್ಕಿಂತ ಮುಂಚೆ ದೇವರ ವಾಕ್ಯವನ್ನು ನೋಡೋಣ. ಈ ವಾಕ್ಯದ ಮುಖಾಂತರವಾಗಿ ನಾವು ಹುರಿದುಂಬಿಸಲ್ಪಟ್ಟು ಆರಾಧನೆಯಲ್ಲಿ ಹೊಂದೋಣ.
We'll turn our Bibles to Psalm 105. Psalm 105 and verse 19. We'll all read from our own Bibles. ಕೀರ್ತನೆ 105ಕ್ಕೆ ನಮ್ಮ ಸತ್ಯವೇದವನ್ನು ನಾವೆಲ್ಲರೂ ತೆರೆಯೋಣ. ಕೀರ್ತನೆ 105 19ನೇ ವಚನವನ್ನು ನಾವೆಲ್ಲರೂ ನಮ್ಮ ಸತ್ಯವೇದದಲ್ಲಿ ಓದೋಣ. Psalm 105 and verse 19, it says, till what he foretold came to pass, till the word of the Lord proved him true. ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. Let us look to the Lord in prayer. ಪ್ರಾರ್ಥನೆಯಲ್ಲಿ ಕರ್ತನ ಕಡೆಗೆ ನಾವು ನೋಡೋಣ. Our loving, living, gracious, eternal, heavenly Father, ನಮ್ಮ ಪ್ರೀತಿಯುಳ್ಳಂತ ಪರಲೋಕದ ನಿತ್ಯವಾದಂತ ಕೃಪೆಯುಳ್ಳಂತ ತಂದೆ, we approach thy magnificent throne of grace in and through the name and the person of our Lord Jesus Christ. ನಾವು ಅತ್ಯದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತ ಕರ್ತನಾದ ಯೇಸು ಕ್ರಿಸ್ತರ ಘನತೆಯುಳ್ಳ ಪ್ರಭಾವವುಳ್ಳಂತ ನಾಮದಲ್ಲಿ ನಮ್ಮನ್ನು ನಾವು ಒಳಗಡೆ ಸಮರ್ಪಿಸಿಕೊಂಡು ಬರ್ತಾ ಇದ್ದೇವೆ ತಂದೆ. We, O Lord, come into thy presence with complete surrender and dependence upon you. ಓ ತಂದೆ, ನಾವು ಸಂಪೂರ್ಣವಾಗಿ ನಿನ್ನ ಆಶ್ರಯದೊಳಗೆ ನಾವು ಸಮರ್ಪಿಸಿಕೊಂಡು ನಿನ್ನ ಶರಣಾಗಿ ನಾವು ಬರ್ತಾ ಇದ್ದೇವೆ. We pray that you might interpret your word so that our lives can be changed, our lives can be transformed. ನಾವು ಪ್ರಾರ್ಥಿಸ್ತೇವೆ ತಂದೆ, ನಿನ್ನ ವಾಕ್ಯವನ್ನು ನಮಗೆ ಬೋಧಿಸ್ರಿ, ನಿಮ್ಮ ವಾಕ್ಯ ನಮಗೆ ಅರ್ಥ ಮಾಡಿಸ್ರಿ, ನಮ್ಮ ಜೀವಿತಗಳು ಬದಲಾಗುವಂತೆ ಸಹಾಯ ಮಾಡ್ರಿ. Father, our lives can be in a new way moved by truth and spirit so that we can worship. ಓ ತಂದೆ, ನಮ್ಮ ಜೀವಿತಗಳು ಹೊಸ ವಿಧಾನದಲ್ಲಿ ಚಲಿಸಲ್ಪಟ್ಟು ಸತ್ಯದಿಂದ ಆತ್ಮದಿಂದ ನಾವು ನಿನ್ನನ್ನು ಆರಾಧಿಸಲಿಕ್ಕಾಗುವಂತೆ ಸಹಾಯ ಮಾಡು. Father, in utterance and in translation, we claim your unction and your grace. ಓ ತಂದೆ, ವಾಕ್ಯ ಉಚ್ಚಾರಣೆಯಲ್ಲಿ ಭಾಷಾಂತರದಲ್ಲಿ ನಿನ್ನ ದಯೆ ನಿನ್ನ ಕೃಪೆಯನ್ನು ನಾವು ಅಂಗಲಾರ್ಚಿ ಬೇಡ್ಕೊಳ್ತಾ ಇದ್ದೇವೆ. For this we pray with thanksgiving in the highly exalted wonderful name of our Lord and Savior Jesus Christ. ಈ ಪ್ರಾರ್ಥನೆಯನ್ನು ಅತ್ಯದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತ ನಮ್ಮ ತಂದೆ ಒಡೆಯನಾಗಿರುವಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಬೇಡಿದ್ದೇವೆ ತಂದೆ. Amen. ಆಮೆನ್. We've been trying to look into the life of Joseph for a few weeks. ನಾವು ಕೆಲವು ವಾರಗಳಿಂದ ಯೋಸೇಫನ ಜೀವಿತವನ್ನು ನೋಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. In Psalm 105 and verse 19, we see, till what he foretold came to pass, till the word of the Lord proved him true. ನಾವು ದೇವರು ಕೀರ್ತನೆ 105 19ನೇ ವಚನದಲ್ಲಿ ನೋಡ್ತೇವೆ, ಅವನು ತನ್ನ ಮಾತು ನೆರವೇರೋ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. The word of the Lord proved this person true. ದೇವರ ವಾಕ್ಯ ಈ ವ್ಯಕ್ತಿಗೆ ಶೋಧಿಸಲ್ಪಟ್ಟು ರುಜುಪಡಿಸಲ್ಪಡ್ತಾ ಇದೆ. Now this was not a test whether he will be proved or not. ಇದೊಂದು ಪರೀಕ್ಷೆ ಅಲ್ಲ, ಆತನು ರುಜುಪಡಿಸಲ್ಪಡೋದಕ್ಕಾಗಿ. It was the passing of time that would surely prove that the word of the Lord is true. ಇದು ಒಂದು ಏನಂತಂದ್ರೆ ದೇವರ ವಾಕ್ಯ ನಿಜವಾದದಂತೇಳಿ ರುಜುಪಡಿಸೋದಕ್ಕಾಗಿರುವಂತಹ ಪರೀಕ್ಷೆ ಆಗಿದೆ. Now we need to understand that there is nothing that proves the word of God to be true. It is truth by itself. ದೇವರ ವಾಕ್ಯ ಒಂದು ಸತ್ಯವಾದಂತದ್ದಾಗಿದೆ. ಯಾವುದೋ ವಿಷಯದಿಂದ ದೇವರ ವಾಕ್ಯ ರುಜುಪಡಿಸೋಕೆ ಸಾಧ್ಯ ಇಲ್ಲ. In fact, you have to measure everything else in the light of God's word, whether it is true or not. ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ, ಇದು ಸತ್ಯನಾ ಅಥವಾ ಸುಳ್ಳ ಅನ್ನೋದು ನಾವು ಪರೀಕ್ಷಿಸೋದಕ್ಕಾಗಿ ದೇವರ ವಾಕ್ಯದ ಬೆಳಕು ನಮಗೆ ಸಹಾಯಕವಾಗಿದೆ. The word of God is not examined by something outside, but everything outside is examined by the word of God. ಹೊರಗಡೆ ಯಾವುದೋ ಒಂದರಿಂದ ದೇವರ ವಾಕ್ಯ ಪರೀಕ್ಷಿಸಲ್ಪಡೋದಕ್ಕೆ ಸಾಧ್ಯ ಇಲ್ಲ. ಹೊರಗಡೆ ಇರುವಂತದ್ದು ಎಲ್ಲವೂ ಕೂಡ ದೇವರ ವಾಕ್ಯದಿಂದಲೇ ಪರೀಕ್ಷಿಸಲ್ಪಡುತ್ತದೆ. It is only because of the truthfulness of God's word that we can continue in our Christian lives. ನಮ್ಮ ಕ್ರೈಸ್ತವ ಜೀವಿತದಲ್ಲಿ ದೇವರ ವಾಕ್ಯದ ನಂಬಿಗಸ್ತಿಕೆಯಿಂದಲೇ ನಾವು
ಮುಂದಕ್ಕೆ ಸಾಗೋಲಕ್ಕೆ ಸಾಧ್ಯವಿದೆ. In the word of God, we have so many names of God that are being written. ದೇವರ ವಾಕ್ಯದಲ್ಲಿ ಅನೇಕ ದೇವರ ಹೆಸರುಗಳು ಬರೆಯಲ್ಪಟ್ಟಿವೆ. And when you approach God's word, you approach him by his name because he himself is the word. ನೀವು ದೇವರ ವಾಕ್ಯಕ್ಕೆ ಸಮೀಪಿಸ್ತಾ ಇರುವಾಗ ನೀವು ದೇವರಿಗೆ ಸಮೀಪಿಸ್ತಾ ಇದ್ರಿ, ದೇವರ ಹೆಸರಿಗೆ ಸಮೀಪಿಸ್ತಾ ಇದ್ರಿ, ಯಾಕಂದ್ರೆ ಸ್ವತಃ ಆತನು ದೇವರ ವಾಕ್ಯವಾಗಿದ್ದಾನೆ. So we need to understand that there is a difference between our names and God's name. ಅದಕ್ಕಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಷಯ ಒಂದಿದೆ, ಅದೇನಂದ್ರೆ ನಮ್ಮ ಹೆಸರು ಮತ್ತು ದೇವರ ಹೆಸರಿಗೆ ಇರುವಂತ ವ್ಯತ್ಯಾಸ ಏನು? The Bible says there is no name under heaven or on earth by which man can be saved except the name of Jesus. ಬೈಬಲ್ ಅಲ್ಲಿ ದೇವರ ವಾಕ್ಯದ ಹೇಳಲ್ಪಡ್ತಾ ಇದೆ, ಆಕಾಶದ ಮೇಲಾಗಲಿ ಆಕಾಶದ ಕೆಳಗಾಗಲಿ ಭೂಮಿಯ ಮೇಲಾಗಲಿ ರಕ್ಷಣೆ ಹೊಂದೋದಕ್ಕೋಸ್ಕರವಾಗಿ ಯಾವುದೇ ಒಂದು ಹೆಸರು ನಮಗೆ ಇಲ್ಲ. It is only through the name of the Lord Jesus that we can be saved. ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನ ಮೂಲಕವಾಗಿಯೇ ಮಾತ್ರ ನಾವು ರಕ್ಷಿಸಲ್ಪಡಲು ಸಾಧ್ಯ. Does that mean that those 5 letters JESUS, or in Kannada those 2 letters Yesu, does it have any power? ನೋಡ್ರಿ, ಇಂಗ್ಲಿಷ್ ನಲ್ಲಿರುವಂತ JESUS ಅಥವಾ ಕನ್ನಡದಲ್ಲಿರುವಂತ ಏಸು, ಈ ಎರಡು ಹೆಸರಿನಲ್ಲಿ ಏನಾದ್ರೂ ಶಕ್ತಿ ಇದೆನಾ? No. When the Bible says that you can be saved through the name of Jesus, ಬೈಬಲ್ ಹೇಳ್ತಾ ಇದೆ ಯೇಸುವಿನ ಹೆಸರಿನಿಂದ ನೀವು ರಕ್ಷಿಸಲ್ಪಡ್ತಾ ಇದ್ದೀರಿ. ಇದರ ಅರ್ಥ ಏನಂದ್ರೆ, what the Bible is trying to say is it is in the character of that name. ಮತ್ತೆ ಆ ಯೇಸು ಅನ್ನುವಂತ ಹೆಸರಿನ ಅರ್ಥದ ಗುಣಲಕ್ಷಣದಲ್ಲಿರುವಂತ ಸಾಮರ್ಥ್ಯ. Now we need to understand that each one of us have names, but the character of our name does not have any power. ನೋಡ್ರಿ, ನಮ್ಮ ಪ್ರತಿಯೊಬ್ಬರಿಗೆ ಒಂದೊಂದು ಹೆಸರಿದೆ. ಆ ನಮ್ಮ ಪ್ರತಿಯೊಬ್ಬರ ಪ್ರತಿಯೊಂದು ಹೆಸರಿಗೂ ಇರುವಂತ ಗುಣಲಕ್ಷಣಕ್ಕೆ ಯಾವ ಶಕ್ತಿ ಇಲ್ಲ. But when you come to the Lord Jesus Christ, when you call him by name, you are actually calling him, trusting him to have that character of his name. ಯೇಸು ಕ್ರಿಸ್ತರ ಹೆಸರಿನಿಂದ ಯೇಸು ಕ್ರಿಸ್ತರನ್ನು ನೀವು ಕರೆಯುವಾಗ ನೀವು ಏನು ಭರವಸೆ ಇಡ್ತಾ ಇದ್ದೀರಿ ಅಂದ್ರೆ, ಆ ಹೆಸರಿನಲ್ಲಿರುವಂತ ಗುಣಲಕ್ಷಣದ ಮೇಲೆ ನೀವು ಭರವಸೆವಿಟ್ಟು ಆತನಿಗೆ ಕರಿತಾ ಇದ್ದೀರಿ. So that is the difference between the name of God and our name. ಅದಕ್ಕಾಗಿ ದೇವರ ಹೆಸರಿಗೂ ನಮ್ಮ ಹೆಸರಿಗೂ ಇರುವಂತ ವ್ಯತ್ಯಾಸ ಇದಾಗಿದೆ. Now the Lord Jesus is called Emmanuel in the Old Testament. ಹಳೆ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತರಿಗೆ ಇಮ್ಮಾನುವೇಲ್ ಅಂತ ಹೇಳಿ ಕರೆಯಲ್ಪಡ್ತಾ ಇದ್ದಾರೆ. And in our church, in your colony, there will be so many Emmanuels. ನಮ್ಮ ಚರ್ಚ್ ನಲ್ಲಾಗಲಿ ಮತ್ತೆ ನಮ್ಮ ಕಾಲನಿಯಲ್ಲಾಗಲಿ ಬಹಳ ಮಂದಿ ಇಮ್ಯಾನ್ಯುಯಲ್ ಅವರು ಇದ್ದಾರೆ. So what difference does it make when you call somebody as Emmanuel? ಮತ್ತೆ ಇಮ್ಮಾನುವೇಲ್ ಅಂತ ಹೇಳಿ ಯಾರಿಗಾದ್ರೂ ಕರೆದಾಗ ಅಲ್ಲಿ ಉಂಟಾಗುವಂತ ವ್ಯತ್ಯಾಸವೇನು? You are calling him by his name. That is, that pronunciation of the word Emmanuel, that pronunciation, that utterance of the word is calling that person. ನೋಡ್ರಿ, ನೀವು ಕರೆಯುವಂತ ಉಚ್ಚಾರಣೆ, ಆ ಶಬ್ದಗಳ ಉಚ್ಚಾರಣೆ ಆ ವ್ಯಕ್ತಿಯನ್ನು ಆ ಹೆಸರಿನಿಂದ ನೀವು ಕರಿತಾ ಇದ್ದೀರಿ. But when you call the Lord Jesus Christ as Emmanuel, ಆದ್ರೆ ಕರ್ತನಾದ ಯೇಸು ಕ್ರಿಸ್ತರಿಗೆ ನೀವು ಇಮ್ಮಾನುವೇಲ್ ಅಂತ ಹೇಳಿ ಕರೆದಾಗ, then immediately the character of God, that is God with us, the character of his presence will start to operate in our lives. ತತ್ಕ್ಷಣವೇ ದೇವರ ಗುಣಲಕ್ಷಣವಾಗಿರುವಂತ ಇಮ್ಮಾನುವೇಲ್ ಹೆಸರಿನ ಅರ್ಥ ದೇವರು ನಮ್ಮ ಜೊತೆ ಇದ್ದಾನೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಕೆಲಸ ಪ್ರಾರಂಭ ಮಾಡ್ತದೆ. So the name of God is not just the pronunciation, but it is the character that has the power of God. ದೇವರ ಹೆಸರು ನಾವು ಕರೆಯುವಂಥದ್ದು ಅದು ಒಂದು ಏನೋ ಶಬ್ದಗಳ ಉಚ್ಚಾರಣೆ ಅಲ್ಲ, ಆ ಶಬ್ದಗಳಲ್ಲಿರುವಂತ ಆ ಗುಣಲಕ್ಷಣದಲ್ಲಿರುವಂತ ಶಕ್ತಿ ಸಾಮರ್ಥ್ಯವೇ ಆಗಿದೆ. So whenever you approach the word of God, ಯಾವಾಗ ನೀವು ದೇವರ ವಾಕ್ಯದ ಹತ್ರ ಸಮೀಪ ಬರ್ತಿರೋ, we have 3 definite assurances of the Lord in our lives. ನಮಗೆ ನಮ್ಮ ಜೀವಿತದಲ್ಲಿ ಕರ್ತನ ಕುರಿತಾದಂತ 3 ಖಚಿತವಾದಂತ ಭರವಸೆಗಳಿವೆ. Without a doubt, the word of God gives us assurance
in these three cases. ಯಾವುದೇ ಸಂಶಯ ಇಲ್ಲದೆ ಖಚಿತವಾಗಿ ದೇವರ ವಾಕ್ಯ ಈ ಮೂರು ಖಚಿತತೆಗಳು ಕೊಡ್ತದೆ. The first assurance that the word of God gives is, ದೇವರ ವಾಕ್ಯ ಕೊಡುವಂತ ಮೊದಲನೆಯ ಖಚಿತತೆ, the Bible here it says, till what was foretold came to pass, till the word of the Lord proved him true. ಆತನ ಕುರಿತು ಏನೇನು ಹೇಳಲ್ಪಟ್ಟಿದೆಯೋ ಅದೆಲ್ಲ ನೆರವೇರುವ ತನಕ ದೇವರ ವಾಕ್ಯ ಆತನಿಗೆ ಶೋಧಿಸಿತು ಅಂತ ಹೇಳಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. So you have an assurance that not one promise, not one good promise of the Lord will fail in your life. ಅದಕ್ಕಾಗಿ ನಿನಗೊಂದು ಖಚಿತತೆ ಇದೆ. ಆ ಖಚಿತತೆ ಏನಂತಂದ್ರೆ, ದೇವರ ವಾಕ್ಯದಲ್ಲಿರುವಂತ ಒಂದು ವಾಗ್ದಾನವಾದರೂ ಕೂಡ ನಿನ್ನ ಪಕ್ಷದಲ್ಲಿ ಮಾಡಲ್ಪಟ್ಟಿರುವಂತದ್ದು ಅದು ನಿಷ್ಫಲವಾಗದಿಲ್ಲ, ನೆರವೇರದೆ ಇರುವುದೇ ಇಲ್ಲ. Joshua chapter 21 and verse 45. Joshua chapter 21 and verse 45. It says, not one of all the Lord's good promises to the house of Israel failed. Every one was fulfilled. ಯೆಹೋಶುವನ ಗ್ರಂಥ 21ನೇ ಅಧ್ಯಾಯ 45ನೇ ವಚನ. ಯೆಹೋಶುವನ ಗ್ರಂಥ 21:45ನೇ ವಚನ. ಆತನು ಇಸ್ರಾಯೇಲ್ಯರಿಗೆ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದೂ ತಪ್ಪಿ ಹೋಗಲಿಲ್ಲ, ಎಲ್ಲಾ ನೆರವೇರಿದವು. When you hear that word, not one did not fail, all of them were fulfilled. ಮತ್ತೆ ಅಲ್ಲಿ ನೀವು ಕೇಳ್ತೀರಿ, ಏನ್ ಕೇಳ್ತೀರಿ ಅಂತಂದ್ರೆ, ಒಂದು ಮಾತು ಕೂಡ ತಪ್ಪಲಿಲ್ಲ, ಎಲ್ಲವೂ ನೆರವೇರಿವೆ ಅಂತ ಹೇಳಿ. But sometimes we see that few people did not go into Canaan, many people died on the way, many people were punished by the Lord. ಮತ್ತೆ ಈ ವಾಗ್ದಾನ ಈ ರೀತಿ ನೋಡಿದಾಗ ಕೆಲವರು ಕಾನಾನದಲ್ಲಿ ಪ್ರವೇಶಿಸಲಿಲ್ಲ, ಕೆಲವರು ಸತ್ತು ಹೋದರು, ಕೆಲವರು ಶಿಕ್ಷೆ ಹೊಂದರು, ಕೆಲವರು ನಾಶವಾಗಿದ್ದಾರೆ ಅಂತ ಹೇಳಿ ನೋಡ್ತೇವೆ. Then we start to understand and we start to doubt, saying, then how is God's promises fulfilled when so many people died and did not enter Canaan? ಮತ್ತೆ ದೇವರ ವಾಗ್ದಾನ ಹೆಂಗ್ ನೆರವೇರ್ತ್ರಿ? ಕೆಲವರು ಕಾನಾನ ಪ್ರವೇಶಿಸಲಿಲ್ಲ, ನಡುನೆ ಸತ್ತು ಹೋದ್ರು, ಮಧ್ಯದಲ್ಲೇ ನಾಶ ಆದ್ರು ಅಂತ ಹೇಳಿ ನೀವು ಪ್ರಶ್ನಿಸಬಹುದು. The assurance that is given here that the word of God will be true in your life is, ಇಲ್ಲಿ ಕೊಡುವಂತ ಖಚಿತವಾದಂತ ಭರವಸೆ ಏನಂದ್ರೆ, ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ರುಜುಪಡಿಸಲ್ಪಡ್ತದೆ. It is not that the word of God in a way you want and you desire that will be fulfilled. ಮತ್ತೆ ದೇವರ ವಾಕ್ಯ ನೀ ಇಷ್ಟಪಟ್ಟಂಗ, ನೀ ಆಶೆ ಪಟ್ಟಂಗ, ನೀ ಬಯಸಿದಂಗ ನೆರವೇರ್ತದೆ ಅಂತ ಹೇಳಿ ಅಲ್ಲ. It is not fulfilled in a way that you understand with your own strength or you interpret with your own wisdom. ನೀನು ಅರ್ಥ ಮಾಡ್ಕೊಂಡಂಗ, ನಿನ್ನ ಜ್ಞಾನದಿಂದ ನೀನು ಯಾವ ರೀತಿಯಾಗಿ ತಿಳ್ಕೊಳ್ತೋ ಅದ್ರ ಪ್ರಕಾರವಾಗಿ ದೇವರ ವಾಗ್ದಾನ ನೆರವೇರಂಗಿಲ್ಲ. But the word of God will be 100% proved according to the mind, the wisdom and the interpretation of God. ಅದಕ್ಕಾಗಿ ದೇವರ ವಾಕ್ಯ ಖಚಿತವಾಗಿ 100% ತನ್ನ ದೇವರ ವಾಗ್ದಾನ, ದೇವರ ಜ್ಞಾನಕ್ಕನುಸಾರವಾಗಿ ಪರಿಪೂರ್ಣ ನೆರವೇರಿಸಲ್ಪಡ್ತದೆ. That's why Isaiah chapter 55 and verse 11 says, the word of the Lord, when it comes, it will fulfill its work before it returns. ಅದಕ್ಕಾಗಿ ಯೆಶಾಯನ ಗ್ರಂಥ 55ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡ್ತೇವೆ, ದೇವರ ಬಾಯಿಂದ ಹೊರಡಿರುವಂತಹ ಮಾತು ಅದು ಕೆಳಗೆ ಬಂದು ತನ್ನ ಉದ್ದೇಶವನ್ನು ನೆರವೇರಿಸಿಕೊಂಡು ತಿರುಗಿ ಹೋಗ್ತದೆ. And in that portion it is very clearly written. ಆ ಭಾಗದಲ್ಲಿ ಬಹು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. We'll read that Isaiah chapter 55 and verse 11. Isaiah 55 and verse 11 it says, so is my word that goes out from my mouth, it will not return to me empty. Me means God, but will accomplish what I desire and achieve the purpose for which I sent it. ಯೆಶಾಯ ಗ್ರಂಥ 55ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡ್ತೇವೆ, ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ಅಂತ ಹೇಳಿ ನನ್ನ ಅಂತ ಹೇಳಿ ದೇವರ ಕುರಿತು ನೋಡ್ತಾ ಇದ್ದೇವೆ. So you need to understand here, it is not to accomplish your desire
and it is not sent to accomplish and achieve your purpose. ಇಲ್ಲಿ ನೋಡ್ರಿ, ದೇವರ ವಾಕ್ಯ ಕಳಿಸಲ್ಪಟ್ಟಿದೆ ನಿನ್ನ ಇಷ್ಟಾರ್ಥ ನೆರವೇರಿಸಲಕ್ಕಲ್ಲ, ನೀನು ಉದ್ದೇಶಿಸಿರೋದು ಕೈಗೂಡಿಸೋದಕ್ಕಲ್ಲ, ದೇವರ ಉದ್ದೇಶಕ್ಕಾಗಿ. You can take God's word, you can use it as you like, you can misinterpret it, you can misunderstand it. ನೀನ್ ದೇವರ ವಾಕ್ಯ ತಗೋಬಹುದು, ನಿನ್ನ ಇಷ್ಟ ಬಂದಂತೆ ನೀನು ಅರ್ಥ ಮಾಡ್ಕೋಬಹುದು, ಅದಕ್ಕೆ ಅಪಹಾರ್ಥ ಮಾಡ್ಕೋಬಹುದು, ನಿನ್ನ ಇಷ್ಟಕ್ಕನುಸಾರವಾಗಿ ಅದನ್ನು ಉಪಯೋಗಿಸ್ಕೊಂಡು ನೀವು ಬಳಸ್ಕೋಬಹುದು. But that will not work. But that will never work in your life. If it has to work, it will work in the context of God's desire and God's purpose. ಅದು ನೀನು ಇಷ್ಟಕ್ಕನುಸಾರವಾಗಿ ಕೆಲಸ ಮಾಡಂಗಿಲ್ಲ. ಅದು ಕೆಲಸ ಹೆಂಗ್ ಮಾಡ್ತಂದ್ರೆ ದೇವರ ಉದ್ದೇಶ, ದೇವರ ಇಷ್ಟಾರ್ಥ, ದೇವರ ಸಂಕಲ್ಪಗಳು ಕೈಗೂಡಿಸೋದಕ್ಕಾಗಿ, ನೆರವೇರಿಸೋದಕ್ಕಾಗಿ ಮಾತ್ರ ಉಪಯೋಗವಾಗ್ತದೆ. So what a great courage we have that the word of God will never fail in our life the way God wants it to happen. ಅದಕ್ಕಾಗಿ ಎಷ್ಟು ದೊಡ್ಡ ಧೈರ್ಯ ನಮಗಿದೆ, ಎಷ್ಟು ದೊಡ್ಡ ಸೌಭಾಗ್ಯತೆ ನಮಗಿದೆ. ದೇವರ ವಾಕ್ಯ, ದೇವರ ವಾಗ್ದಾನ ನಮ್ಮ ಜೀವಿತದಲ್ಲಿ ಎಂದಿಗೂ ತಪ್ಪಿ ಹೋಗಂಗಿಲ್ಲ, ತನ್ನ ಉದ್ದೇಶವನ್ನು ನೆರವೇರಿಸೋದಾಗಿದೆ. Oh, what a great privilege, what a great assurance that all that the Lord will tell you through his word will happen in a way that God wants it to happen. ಎಷ್ಟು ದೊಡ್ಡ ಸೌಭಾಗ್ಯತೆ, ಎಷ್ಟು ದೊಡ್ಡ ನಮಗೆ ಭಾಗ್ಯತೆ, ಆಶೀರ್ವಾದ ಇದೆ ನೋಡ್ರಿ. ದೇವರು ತನ್ನ ವಾಕ್ಯ, ತನ್ನ ವಾಗ್ದಾನ ಹೇಳಿರುವಂತದ್ದು, ತನ್ನ ಉದ್ದೇಶ, ತನ್ನ ಚಿತ್ತ, ತನ್ನ ಸಂಕಲ್ಪಗಳನ್ನು ನಮ್ಮ ಜೀವಿತದಲ್ಲಿ ತನ್ನ ಮೂಲಕವಾಗಿ ನೆರವೇರಿಸುವವನಾಗಿದ್ದಾನೆ. There is no doubt at all in what God thinks that should happen in your life. ಅದಕ್ಕಾಗಿ ದೇವರು ನಿನ್ನ ಕುರಿತಾಗಿ ಹೇಳಿರುವಂತದ್ದು ನೆರವೇರದೆ ಇರುವುದಕ್ಕಾಗಿ ಯಾವುದೇ ಸಂಶಯ ಇಲ್ಲವೇ ಇಲ್ಲ. And Psalm 138 and verse 8, David says, Psalm 138 and verse 8, David says, the Lord will fulfill his purpose for me. ಕೀರ್ತನೆ 138 8ನೇ ವಚನದಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವನು ತನ್ನ ಕಾರ್ಯವನ್ನು ಸಿದ್ಧಿಗೆ ಮಾಡ್ತಾನೆ, ಆತನ ಸಂಕಲ್ಪವನ್ನು ನನ್ನಲ್ಲಿ ನೆರವೇರ್ತಾನೆ ಅಂತ ಹೇಳಿ ದಾವೀದನು ಹೇಳ್ತಾ ಇದ್ದಾನೆ. David very clearly says, the Lord, it is not the Lord may or the Lord should, but it says the Lord will. With all certainty is telling 101%, whatever the Lord has his purpose towards me will be fulfilled. ನೋಡ್ರಿ, ಯಾವುದೋ ಬಹುಶಃ ಆಗ್ಬೋದು ಅಂದ್ರೆ ಭವಿಷ್ಯದ ಕುರಿತು ಹೇಳ್ತಾ ಇಲ್ಲ. 100% ಖಚಿತತೆಯಿಂದ, ಖಚಿತವಾದಂತ ಭರವಸೆಯಿಂದ ದೇವರು ತನ್ನ ಚಿತ್ತವನ್ನು ನನ್ನಲ್ಲಿ ನೆರವೇರ್ತಾನೆ ಅಂತ ಹೇಳಿ ದಾವೀದನು ಹೇಳ್ತಾ ಇದ್ದಾನೆ. In what context is he using this beautiful verse? ನೋಡ್ರಿ, ಯಾವ ಸಂದರ್ಭದಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಈ ಅದ್ಭುತವಾದಂತ ವಚನ ಆತ ಉಪಯೋಗಿಸ್ತಾ ಇದ್ದಾನೆ. In verse 7 when you read, 7ನೇ ವಚನ ನೀವು ನೋಡಿದೆ ಆದರೆ, he says, though I walk in the midst of trouble, you preserve my life. You stretch out your hand against the anger of my foes. With your right hand you save me. ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ, ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ, ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. He's talking and he's writing this beautiful 8th verse in the midst of trouble. ಈ 8ನೇ ವಚನವನ್ನು, ಈ ಅದ್ಭುತವಾದಂತ ಮಾತುಗಳನ್ನು ಆತನು ಯಾವಾಗ ಬರಿತಾ ಇದ್ದಾನೆ ಅಂದ್ರೆ 7ನೇ ವಚನದಲ್ಲಿರುವಂತ ಇಕ್ಕಟ್ಟಿನವಾದಂತ ದಾರಿಯಲ್ಲಿ ನಡೆಯುವಾಗ ಬರಿತಾ ಇದ್ದಾನೆ. He's mentioning this 8th verse in the midst of danger of losing his own life. ಈ 8ನೇ ವಚನದ ಈ ಮಾತುಗಳನ್ನು ಆತ ಎಲ್ಲಿ ಬರಿತಾ ಇದ್ದಾನೆ ಅಂದ್ರೆ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಅಪಾಯದಲ್ಲಿರುವಂತ ಇಕ್ಕಟ್ಟಿನಲ್ಲಿ ಬರಿತಾ ಇದ್ದಾನೆ. And in verse 7 we also see he is being exposed to the anger of his foes or the anger of his enemies. ತನ್ನ ಶತ್ರುಗಳ ಕೋಪಕ್ಕೆ ಆತನು ಒಯ್ಯಲ್ಪಟ್ಟಿದ್ದಾನೆ, ತನ್ನ ಶತ್ರುಗಳ ಕೋಪಕ್ಕೆ ಆತನು ಗುರಿಯಾಗಿದ್ದಾನೆ. In spite of having danger around him, ತನ್ನ ಸುತ್ತಮುತ್ತಲಿರುವಂತ ಅಪಾಯದ ಸಂದರ್ಭದಲ್ಲಿಯೂ, in spite of being in a danger of losing his own life also, ತನ್ನ ಪ್ರಾಣವನ್ನು ಕಳಕೊಳ್ಳುವಂತ ಇಕ್ಕಟ್ಟಿನ ಅಪಾಯಕ್ಕೆ ಗುರಿಯಾದಾಗಲೂ, in spite of being exposed to
the anger of his enemies, ಶತ್ರುಗಳ ವೈರಿಗಳ ಕೋಪಕ್ಕೆ ಆತನು ಗುರಿಯಾದಾಗಲೂ he was able to say, the Lord's purpose will be fulfilled in my life in spite of all this. ಇವೆಲ್ಲ ಪರಿಸ್ಥಿತಿಗಳು ಇದ್ದಾಗಲೂ ಕೂಡ ದೇವರ ಚಿತ್ತ, ದೇವರ ಸಂಕಲ್ಪ ನನ್ನ ಪಕ್ಷದಲ್ಲಿ ನೆರವೇರಲ್ಪಡುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. The whole world, the whole universe, even the whole heaven cannot stop God's word being fulfilled in the way God wants it to be fulfilled. ನೋಡ್ರಿ, ಇಡೀ ಪ್ರಪಂಚ, ಇಡೀ ವಿಶ್ವವೆಲ್ಲ ಸೇರಿ ಕೂಡ ದೇವರ ವಾಕ್ಯ, ದೇವರ ವಾಗ್ದಾನ, ದೇವರ ಇಚ್ಛೆಗನುಸಾರವಾಗಿ ನಿನ್ನಲ್ಲಿ ನೆರವೇರುವುದನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. So this is our first assurance. Sometimes you may feel that because of situations God's promise did not happen in your life. ಇದು ನಮ್ಮ ಮೊದಲನೇ ಖಚಿತತೆ ಇದೆ. ಅನೇಕ ಸರ್ತಿ ನಾವು ಅಂದ್ಕೋತೇವೆ ನಮ್ಮ ಸುತ್ತಮುತ್ತಲು ಜರುಗುವಂತ ಪರಿಸ್ಥಿತಿಗಳು, ಸಂದರ್ಭಕ್ಕೆ ಅನುಗುಣವಾಗಿ ದೇವರ ವಾಗ್ದಾನ ನಮ್ಮಲ್ಲಿ ನೆರವೇರುವುದಿಲ್ಲ ಅಂತ ಹೇಳಿ ನಾವು ಅಂದ್ಕೋತೇವೆ. But you need to understand that it may not get fulfilled in the way you want it to be fulfilled, but 101% it will be fulfilled in the way God wants it to be fulfilled. ಅದಕ್ಕಾಗಿ ನೀನು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನಂದ್ರೆ, ನೀ ಅಂದುಕೊಂಡಂತ ರೀತಿಯಲ್ಲಿ ಆ ವಾಗ್ದಾನ ನೆರವೇರಂಗಿಲ್ಲ, ಆದ್ರೆ ಆತನು ದೇವರು ಅಂದುಕೊಂಡಂತ ರೀತಿಯಲ್ಲಿ 101% ಆತನ ಚಿತ್ತಕ್ಕನುಸಾರವಾಗಿ ಆತನು ಪರಿಪೂರ್ಣ ಮಾಡ್ತಾನೆ. This is the first assurance we have from the word of God. ದೇವರ ವಾಕ್ಯದಿಂದ ಇದು ಮೊದಲನೆಯ ಖಚಿತತೆ ನಾವು ಹೊಂದಿದ್ದೇವೆ. And the second assurance we have in the word of God is ದೇವರ ವಾಕ್ಯದಲ್ಲಿ ನಾವು ಹೊಂದಿರುವಂತ ಎರಡನೆಯ ಖಚಿತತೆ ಏನಂದ್ರೆ, Psalm 105 and verse 19 it says, the word of God is not only proven to be true, ಕೀರ್ತನೆ 105:19 ವಚನ ಹೇಳ್ತಾ ಇದೆ, ದೇವರ ವಾಕ್ಯ ರುಜುಪಡಿಸುವಂತದ್ದು ಅಷ್ಟೇ ಅಲ್ಲದೆ the word of God is also giving an assurance that it will prove you also true. ದೇವರ ವಾಕ್ಯ ಇನ್ನೊಂದು ಖಚಿತತೆ ಕೊಡ್ತಾ ಇದೆ, ಏನಂತಂದ್ರೆ ನೀನು ಕೂಡ ಸತ್ಯವಂತನಂತ ಹೇಳಿ ಅದು ರುಜುಪಡಿಸುವಂತದ್ದಾಗಿದೆ. Now we need to understand that many times we get a doubt, maybe I'll fall in my spiritual life, maybe I can't make it to the very end, maybe I can't remain the way God wants me to remain. ಅನೇಕ ಸರ್ತಿ ನಮ್ಗೆ ಸಂಶಯ, ಕಳವಳ ಬರ್ತದೆ, ನಾನು ಆತ್ಮಿಕವಾಗಿ ನಿಲ್ತೀನೋ ಇಲ್ಲೋ, ನನ್ನ ದೇವರ ಸಂಕಲ್ಪದಲ್ಲಿ ಸ್ಥಿರವಾಗಿರ್ತೀನೋ ಇಲ್ಲೋ, ದೇವರ ಉದ್ದೇಶನ ನೆರವೇರ್ತೀನೋ ಇಲ್ಲೋ ಅನ್ನೋಂತಹ ರೀತಿಯಲ್ಲಿ ನಾವು ಸಂಶಯ ಪಡ್ತೇವೆ, ಕಳವಳ ಹೊಂದ್ತೇವೆ. But you need to understand that the word of God gives us a very definite assurance that when you and I submit to the Lord with all that we have, ಅದಕ್ಕಾಗಿ ದೇವರ ವಾಕ್ಯ ಒಂದು ಖಚಿತವಾದಂತ ಭರವಸೆ ನನಗೂ ನಿನಗೂ ಕೊಡ್ತಾ ಇದೆ. ಏನಂತಂದ್ರೆ, ದೇವರ ವಾಕ್ಯಕ್ಕೆ ನೀನು ನಾನು ಸಂಪೂರ್ಣವಾಗಿ ಒಳಗಾದಾಗ, ಒಪ್ಪಿಸಿಕೊಂಡಾಗ, when you depend on the power and the work of the Holy Spirit, ನೀನು ಪರಿಶುದ್ಧಾತ್ಮ ದೇವರ ಆ ಪರಿಪೂರ್ಣ ಸಾಮರ್ಥ್ಯದ ಮೇಲೆ ನೀನು ಆಧಾರಗೊಂಡಾಗ, one day will come, he will definitely, with all certainty, he will definitely prove you also to be true. ಒಂದಿನ ಬರ್ತದೆ, ಖಚಿತವಾಗಿ, ಬಹು ನಿಶ್ಚಿತವಾಗಿಯೂ ಆ ದಿನ ನೀನು ಸತ್ಯವಂತನು ಅಂತೇಳಿ ರುಜುಪಡಿಸಲ್ಪಡ್ತೀಯ. Romans chapter 8 and verse 26 says, ರೋಮ ಪತ್ರಿಕೆ 8:26 ವಚನ ಹೇಳ್ತದೆ, in the same way the Spirit helps us in our weaknesses. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡ್ತಾನೆ. So whenever you are weak, when you depend on him, when you lean on the blessed Holy Spirit, ಯಾವಾಗ ನೀನು ಅಶಕ್ತನಾಗ್ತೀಯೋ, ನೀನು ಯಾವಾಗ ಸಂಪೂರ್ಣವಾಗಿ ಪವಿತ್ರಾತ್ಮನ ಮೇಲೆ ಆಧಾರಗೊಳ್ತೀಯೋ, ಆತ್ಮನ ಮೇಲೆ ಪರಿಪೂರ್ಣವಾಗಿ ಆತ್ಕೋತೀಯೋ, then you need to understand that you will have an assurance. You will have that assurance within you that the Lord will take you through. ಅದಕ್ಕಾಗಿ ಆ ಸಮಯದಲ್ಲಿ ನಿನಗೊಂದು ಖಚಿತತೆ ಇದೆ. ಆ ಖಚಿತತೆ, ಭರವಸೆ ಏನಂದ್ರೆ, ಕರ್ತನು ನಿನ್ನನ್ನು ಅದರೊಳಗಿಂದ ತೆಗೆದುಕೊಂಡು ಹೋಗ್ತಾನೆ. And Romans chapter 8 has one very beautiful verse. ರೋಮ ಪತ್ರಿಕೆ 8ನೇ ಅಧ್ಯಾಯ ಒಂದು ಅದ್ಭುತವಾದಂತ ವಚನವನ್ನು ಹೊಂದಿದೆ. And in verse 30 he says, 30ನೇ ವಚನದಲ್ಲಿ ಹೇಗೆ ಹೇಳ್ತದೆ, and those he
those he justified, he also glorified. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆ ಪದವಿಗೆ ಸೇರಿಸಿದನು. So we don't see he called 100%, and then out of that 100% whom he called, he justified 80%, and out of those 80% whom he justified, he glorified 50%. ನೋಡ್ರಿ, ನಾವಿಲ್ಲಿ ನೋಡ್ತಾ ಇಲ್ಲ 100 ಮಂದಿ ಕರೆದು 80 ಮಂದಿಗೆ ನೀತಿವಂತರನ್ನಾಗಿ ಮಾಡಿ 80 ಮಂದಿಯಲ್ಲಿ 50 ಮಂದಿಗೆ ನೀತಿವಂತರನ್ನು ನಿರ್ಣಯಿಸಿ 50ರಲ್ಲಿ 20% ಮಹಿಮೆ ಪಡಿಸಿದ್ದಾನೆ ಅಂತ ಹೇಳಿ ಆ ರೀತಿ ನೋಡ್ತಾ ಇಲ್ಲ ನಾವು. Now you see, when whom he predestined, all of those are called. Whom he called, all of those are justified. Whom he justified, all of those are sanctified. Whom he sanctified, all of those are glorified. ನಾವು ನೋಡ್ತಾ ಇದ್ದೇವೆ, ಮೊದಲೇ ಯಾರಿಗಾತ ನೇಮಿಸಿದನೋ ಅವ್ರಿಗೆಲ್ಲ ಕರೆದನು, ಯಾರಿಗೆ ಕರೆದನೋ ಅವ್ರಿಗೆ ನೀತಿವಂತರನ್ನಾಗಿ ಮಾಡಿದನು, ನೀತಿವಂತರನ್ನಾಗಿ ನಿರ್ಣಯಿಸಿದವರನ್ನೆಲ್ಲರನ್ನು ಆತನ ಮಹಿಮೆ ಪಡಿಸ್ತಾ ಇದ್ದಾನೆ. So there is no dropouts, or there is no case written here where somebody will miss this happening. ನೋಡ್ರಿ, ಇಲ್ಲಿ ಯಾರೋ ಒಬ್ಬರು ಬಿಡಲ್ಪಟ್ಟಿದ್ದಾರೆ, ತಳ್ಳಲ್ಪಟ್ಟಿದ್ದಾರೆ ಅನ್ನುವಂತ ಸಂದರ್ಭಗಳು ನಾವಿಲ್ಲಿ ಕಾಣ್ತಾ ಇಲ್ಲ. That means there is a blessed assurance, that because God called me, because God, the one who called me, is faithful, he will take me even till the last glorification. ಅದಕ್ಕಾಗಿ ಒಂದು ಧನ್ಯಕರವಾದಂತ ಶುಭಕರವಾದಂತ ನಿರೀಕ್ಷೆ ನಮಗಿದೆ. ಏನಂದ್ರೆ, ಯಾವ ದೇವರು ನಮಗೆ ಕರೆದಿದ್ದಾನೋ ಆ ಕರೆದಂತ ದೇವರು ಕಡೆಯವರೆಗೂ ಆತ ನಮಗೆ ತೆಗೆದುಕೊಂಡು ಹೋಗ್ತಾನೆ ಅನ್ನೋಂತ ಒಳ್ಳೆ ನಿರೀಕ್ಷೆ ನಮಗಿದೆ. And Paul writes even more clearly in the verses that follow. ಮತ್ತೆ ಅಪೊಸ್ತಲನಾದ ಪೌಲರು ಕೆಳಗಿರುವಂತ ವಚನಗಳಲ್ಲಿ ಇನ್ನು ಬಹು ಸ್ಪಷ್ಟವಾಗಿ ವಿವರಿಸ್ತಾ ಇದ್ದಾರೆ. From verse 35 onwards he says, who can separate us from the love of Christ? 35ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವಂತವ್ರು ಯಾರು? And he writes a very big list, a very horrible list also. ನೋಡ್ರಿ, ಒಂದು ದೊಡ್ಡ ಭಯಂಕರವಾದ ಪಟ್ಟಿಯನ್ನು ಕೂಡ ಆತ ಬರಿತಾ ಇದ್ದಾನೆ. And then he doesn't say, I have willpower, I have prayer power, I have holy power that will keep me. ಆತ ಹಿಂಗ್ ಹೇಳ್ತಾ ಇಲ್ಲ, ನನಗೆ ಸ್ವಂತ ಚಿತ್ತಶಕ್ತಿ ಇದೆ, ನನ್ನ ಪ್ರಾರ್ಥನೆ ಶಕ್ತಿ ಇದೆ, ನನ್ನ ಪರಿಶುದ್ಧತೆ ಶಕ್ತಿ ಇದೆ, ಇದರಿಂದ ನಾನು ಜಯ ಹೊಂದ್ತೀನಿ ಅಂತ ಹೇಳಿ ಪೌಲ್ ಹೇಳ್ತಾ ಇಲ್ಲ. He very clearly says, 37th verse, we are more than conquerors, not because of who we are, but because of who he is. 37ನೇ ವಚನದಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಯಾಕೆ? ನಾವು ಏನೋ ಆಗಿದ್ದೇವೆ ಅಂತ ಹೇಳಲ್ಲ, ನಮ್ಮಲ್ಲಿರುವಾತನು, ನಮ್ಮನ್ನು ಪ್ರೀತಿಸಿರುವಾತನು ಏನೋ ಒಂದು ಆಗಿದ್ದಾನೆ, ಅದಕ್ಕಾಗಿ ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ ಅಂತ ಆತ ಹೇಳ್ತಾ ಇದ್ದಾನೆ. You will make it to the end, not because of your faithfulness, but because of God's faithfulness. ನೀನು ನಂಬಿಗಸ್ತನಾಗಿದ್ದೀಯಾ ಅಂತ ಹೇಳಿ ನೀನು ಅಂತ್ಯದವರೆಗೆ ಹೋಗ್ತಾ ಇಲ್ಲ. ಕರೆದಾತನು ನಂಬಿಗಸ್ತನಾಗಿದ್ದಾನೆ, ಆತನು ನಂಬಿಗಸ್ತನಾಗಿದ್ದಾನೆ, ಅದಕ್ಕಾಗಿ ನೀನು ಅಂತ್ಯದವರೆಗೆ ಹೋಗ್ತಾ ಇದ್ದೀಯಾ. So this is the second assurance we have. ಇದು ಎರಡನೇ ಖಚಿತತೆ ನಾವು ಹೊಂದಿರುವಂತದ್ದು. That the Lord who called you will somehow work in your life. Though there are intermediate or in between there are little failures, ultimately he will make you stand before his throne of praise. ಅದಕ್ಕಾಗಿ ಪ್ರಿಯರೇ, ಕರೆದಂತ ಕರ್ತನು ನಂಬಿಗಸ್ತನಾಗಿದ್ದಾನೆ, ಅಂತ್ಯದವರೆಗೂ ಆತನು ತೆಗೆದುಕೊಂಡು ಹೋಗ್ತಾನೆ. ಮಧ್ಯದಲ್ಲಿ ಚಿಕ್ಕ ಚಿಕ್ಕ ವಿರಾಮಗಳಿರ್ಬೋದು, ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಪತನಗಳಿರ್ಬೋದು, ಆದರೂ ಕೂಡ ಅಂತ್ಯದವರೆಗೂ ನಂಬಿಗಸ್ತನಾದಂತ ದೇವರೇ ನಮ್ಮನ್ನು ಕರ್ಕೊಂಡು ಹೋಗುವಂತನಾಗಿದ್ದಾನೆ. ಇದು ನಮ್ಮ ಎರಡನೇ ಭರವಸೆ ಆಗಿದೆ. And the third assurance that we have in all of this is, ಈ ಎಲ್ಲದರಲ್ಲಿ ನಾವು ಹೊಂದಿರುವಂತ ಮೂರನೆಯ ಖಚಿತತೆ ಏನಂದ್ರೆ, Psalm 105 and verse 19, it says, till what he foretold came to pass, till the word of the Lord proved him true, that the timing of the Lord will never miss. ಅದಕ್ಕಾಗಿ 105ನೇ ಕೀರ್ತನೆ 19ನೇ ವಚನದಲ್ಲಿ ನೋಡ್ತೇವೆ, ಅವನು ತನ್ನ ಮಾತು ನೆರವೇರೋ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ಅಂದ್ರೆ ಇಲ್ಲಿ ಸಮಯ, ಕರ್ತನ ಸಮಯಕ್ಕೆ ಯಾವುದೇ ಅಲ್ಲಿ ಅದ ಮರೆತು ಹೋಗ್ತಿಲ್ಲ, ಆತನ ಸಮಯಕ್ಕೆ ಅನುಗುಣವಾಗಿ ಮಾಡ್ತಾ ಇದ್ದಾನೆ. He plans everything in its exact timing. Never anything will miss the timing of God. ಆತನು
ಪ್ರತಿಯೊಂದು ಕೆಲಸ ತನ್ನ ಸಮಯಕ್ಕೆ ಅನುಗುಣವಾಗಿ ಆತನು ಯೋಚಿಸ್ತಾನೆ, ಆಲೋಚನೆ ಹಾಕೊಳ್ತಾನೆ. ಆತನ ಸಮಯಕ್ಕೆ ಅನುಗುಣವಾಗಿ ಎಲ್ಲ ನಡೀತದೆ, ಸಮಯ ತಪ್ಪೋಂಗಿಲ್ಲ ಆತ. And many times we are so disturbed and distressed because we expect God to work in our timings, the way we understand time. ಅದಕ್ಕಾಗಿ ಅನೇಕ ಸರ್ತಿ ನಾವು ತಪ್ಪು ಹೋಗ್ತೇವೆ, ನಿರುತ್ಸಾಹ ಪಡ್ತೇವೆ, ಕುಗ್ಗುತ್ತೇವೆ. ಯಾಕಂದ್ರೆ ನಮ್ಮ ಸಮಯಕ್ಕೆ ಅನುಗುಣವಾಗಿ ಕರ್ತ ಮಾಡ್ತಾ ಇಲ್ಲ ಅಂತ ಹೇಳಿ ಆಲೋಚಿಸ್ತೇವೆ. But we need to recognize, even in the beginning, Genesis 1:1, it says, in the beginning, that time which God wanted came, he started creation. ಅದಕ್ಕಾಗಿ ನೋಡ್ರಿ, ಪ್ರಾರಂಭದಲ್ಲೇ ಆದಿಯಲ್ಲೇ ನೋಡ್ತೇವೆ, ಆದಿಯಲ್ಲೇ ದೇವರು, ಆದಿಯಲ್ಲಿ ಆ ಸಮಯ ದೇವರು ನಿರ್ಣಯಿಸಿದನೋ ಆ ಸಮಯಕ್ಕೆ ಅನುಗುಣವಾಗಿ ಸೃಷ್ಟಿಯನ್ನು ಆತನು ಸೃಷ್ಟಿಸ್ತಾ ಇದ್ದಾನೆ. And the Lord Jesus also began his ministry a very beautiful way. ಕರ್ತನಾದ ಯೇಸು ಕ್ರಿಸ್ತರು ಕೂಡ ತಮ್ಮ ಸೇವೆಯನ್ನು ಒಂದು ಅದ್ಭುತವಾದಂತಹ ವಿಧಾನದಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ. The first miracle that he did it in his timing, not in the timing of the wedding or Mary or the need. ಕರ್ತನಾದ ಯೇಸು ಕ್ರಿಸ್ತರು ಕೂಡ ತನ್ನ ಸೇವೆಯ ಮೊದಲನೆಯ ಅದ್ಭುತ ಕಾರ್ಯಗಳು ತನ್ನ ಸಮಯಕ್ಕೆ ಅನುಗುಣವಾಗಿ ಮಾಡ್ತಾ ಇದ್ದಾನೆ ಹೊರತು ಮರೆಯಲಾಗಲಿ ಅಲ್ಲಿರುವಂತಹ ಜನರ ಅವಶ್ಯಕತೆಗೆ ಅನುಗುಣವಾಗಲಿ ಆತನ ಆ ಕೆಲಸ ಮಾಡ್ತಾ ಇಲ್ಲ. So we need to recognize that the Lord said very clearly, my time has not yet come. I will work in my own timing, in not your timing. ಕರ್ತನಾದ ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ನನ್ನ ಸಮಯಕ್ಕೆ ಅನುಗುಣವಾಗಿ ನಾನು ಮಾಡಬೇಕಾಗಿದೆ, ನಿಮ್ಮ ಸಮಯಕ್ಕೆ ಅನುಗುಣವಾಗಿ ಅಲ್ಲ, ನನ್ನ ಸಮಯದಲ್ಲೇ ನಾನು ಮಾಡ್ತೀನಿ ಅಂತ ಹೇಳಿ ಆತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. And Ecclesiastes chapter 3 and verse 11 says, God does things beautiful in his time. ಅದಕ್ಕಾಗಿ ಪ್ರಸಂಗಿ 3ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡ್ತೇವೆ, ಕರ್ತನು ತನ್ನ ಸಮಯಕ್ಕೆ ಅನುಗುಣವಾಗಿ ಪ್ರತಿಯೊಂದು ವಸ್ತುವನ್ನು ಅಂದವಾಗಿ ಆತ ಸೃಷ್ಟಿಸಿದ್ದಾನೆ. So maybe you are depressed and disturbed. Why is God not working? Don't worry. God will never delay his timing. His timing is certain and he will work at his timing. ನೀನು ನಿರುತ್ಸಾಹ ಹೊಂದಿ ಕುಗ್ಗಿ ಹೋಗಿರ್ಬೋದು, ನೀನು ಬಹಳಷ್ಟುವಾಗಿ ನೊಂದುಕೊಂಡಿರ್ಬೋದು, ಯಾಕೆ ಕರ್ತನ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಇದು ಆಲೋಚಿಸು, ಇದು ಮನಸ್ಸಿನಲ್ಲಿ ಭರವಸೆ ಇಟ್ಕೋ, ಖಚಿತವಾಗಿರು, ಕರ್ತನು ತನ್ನ ಸಮಯವನ್ನು ಆತ ತಪ್ಪಂಗಿಲ್ಲ, ತನ್ನ ಸಮಯಕ್ಕೆ ಅನುಗುಣವಾಗಿ ಪ್ರತಿಯೊಂದನ್ನು ಆತನು ಮಾಡುವವನಾಗಿದ್ದಾನೆ. But all these three assurances are not just happening to us just like that. ನೋಡ್ರಿ, ಈ 3 ಖಚಿತತೆಗಳು ಏನೋ ಸಂಭವಿಸ್ತಾ ಇವೆ ಅಂತ ಸಂಭವಿಸ್ತಾ ಇಲ್ಲ. The Bible very clearly says it is because the word of God came in the fullness of time in order to fulfill God's full purpose in your life. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರ ವಾಕ್ಯ ತನ್ನ ಪರಿಪೂರ್ಣತೆಯಲ್ಲಿ ನಿನ್ನ ಹತ್ರ ಬಂದು ತನ್ನ ಉದ್ದೇಶವನ್ನು ನಿನ್ನಲ್ಲಿ ನೆರವೇರಿಸುವಂತದ್ದಾಗಿದೆ. The Bible says in the fullness of time, when the right time came, the word of God, that is the Lord Jesus, died on the cross. ದೇವರ ವಾಕ್ಯ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕಾಲವು ಪರಿಪೂರ್ಣವಾದಾಗ, ಕಾಲವು ತನ್ನ ಸಮಾಪ್ತಿಯಾದಾಗ, ತನ್ನ ಪರಿಪೂರ್ಣತೆಯಲ್ಲಿ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತರು ದೇವರ ವಾಕ್ಯವಾಗಿರುವಂತವನು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಿನಗಾಗಿ ಮರಣಿಸ್ತಾ ಇದ್ದಾರೆ. And because not because of you, not because of me, but because of the one who died on the cross. ನಿನ್ನ ನಿಮಿತ್ತವಾಗಿ ಅಲ್ಲ, ನನ್ನ ನಿಮಿತ್ತವಾಗಿಯೂ ಕೂಡ ಅಲ್ಲ, ಆದರೆ ಶಿಲುಬೆ ಮೇಲೆ ಮರಣ ಹೊಂದಿದಂತವನ ನಿಮಿತ್ತವಾಗಿ. The Bible very clearly says, because of Christ, because of the one who loved us, we are more than conquerors. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಮ್ಮನ್ನು ಪ್ರೀತಿಸಿದಾತನ ನಿಮಿತ್ತವಾಗಿ ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ. In Christ, all God's good promises will happen in your life. ಕ್ರಿಸ್ತನಲ್ಲಿ ದೇವರ ಪರಿಪೂರ್ಣವಾದಂತ ಶ್ರೇಷ್ಠ ವಾಗ್ದಾನಗಳು ನಿನಗಾಗಿ ನೆರವೇರಲ್ಪಡ್ತವೆ. In Christ, you will definitely be glorified if God has predestined and called you. ಕ್ರಿಸ್ತನಲ್ಲಿ ದೇವರು ನಿನ್ನನ್ನು ಮೊದಲೇ ನೇಮಿಸಿ ಕರೆದಿದೆ, ಆದರೆ ನಿನ್ನನ್ನು ಮಹಿಮೆ ಪದವಿಗೆ ಆತನು ಸೇರಿಸುವಂತನಾಗಿದ್ದಾನೆ.
in Christ, everything will happen at its right timing, and you will stand with the universal church before his throne. ಕ್ರಿಸ್ತನಲ್ಲಿ ಅವೆಲ್ಲ ನಿರ್ಣಯಿಸಲ್ಪಟ್ಟಿದೆ. ಆದರೆ ಆತನ ಸಮಯದಲ್ಲಿ ನೀನು ಸ್ಥಿರವಾಗಿ ನಿಲ್ಲುತ್ತೀಯ, ಸಾರ್ವತ್ರಿಕ ಸಭೆಯಲ್ಲಿ ಅಂಗವಾಗಿ ಜೀವಿಸ್ತೀಯ. It is not because of us. It is because of the word that became flesh at the right time to fulfill God's purpose in your life. ಇದು ನಮ್ಮ ನಿಮಿತ್ತವಾಗಿ ಅಲ್ಲ, ಆದರೆ ಕಾಲವು ಪರಿಪೂರ್ಣವಾದಾಗ ದೇವರ ವಾಕ್ಯ ಶರೀರವಾಗಿ ಧರಿಸಲ್ಪಟ್ಟಂತದರ ನಿಮಿತ್ತವಾಗಿ ಈ ಕಾರ್ಯ ಎಲ್ಲ ಸಂಭವಿಸ್ತಾ ಇದೆ. Before we go into worship, we'll examine our hearts. Praise the Lord. And everyone, one after another in your family, you can worship the Lord. ನಾವು ಆರಾಧನೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಹೃದಯಗಳನ್ನು ನಾವು ಹೃದಯಗಳನ್ನು ಪರೀಕ್ಷಿಸಿಕೊಂಡ ನಂತರ ಕುಟುಂಬದ ಸದಸ್ಯರು ಒಬ್ಬರಾದ ನಂತರ ಒಬ್ಬರು ನಾವು ಕರ್ತನನ್ನು ಆರಾಧಿಸೋಣ, ಸ್ತುತಿಸೋಣ. And then you can see the second part before taking part in the table. ಅದಾದ ನಂತರ ನೀವು ಮೇಜಿನಲ್ಲಿ ಪಾಲು ಹೊಂದೋದಕ್ಕಿಂತ ಮುಂಚೆ ಎರಡನೆಯ ಭಾಗ ಮೇಜಿನ ಸಂದೇಶವನ್ನು ನೀವು ಕೇಳುವಂತರಾಗಿರ್ತೀರಿ. Let us pray. ಪ್ರಾರ್ಥನೆ ಮಾಡೋಣ. Our loving, living Heavenly Father, ನಮ್ಮ ಪ್ರೀತಿಯುಳ್ಳಂತ ಪರಲೋಕದ ತಂದೆ, we approach the throne of grace through the highly exalted name of the Lord Jesus Christ. ಅತ್ಯುನ್ನತವಾಗಿ ಹೆಚ್ಚಿಸಲ್ಪಟ್ಟಂತ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನ ಮುಖಾಂತರವಾಗಿ ನಾವು ಕೃಪಾ ಸಿಂಹಾಸನದ ಹತ್ರ ಬರ್ತಾ ಇದ್ದೇವೆ ತಂದೆ. Father, we thank you that the word, not in a way that we understand, but in a way that you understand, will definitely be fulfilled. ಓ ದೇವರೇ, ನಾವು ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ದೇವರ ವಾಕ್ಯ ನಮ್ಮ ಆಲೋಚನೆಗೆ, ನಮ್ಮ ಇಷ್ಟಕ್ಕನುಗುಣವಾಗಿ ಅಲ್ಲ, ನಿನ್ನ ಆಲೋಚನೆ, ನಿನ್ನ ಇಷ್ಟಕ್ಕನುಗುಣವಾಗಿ ನೀವು ನೆರವೇರಿಸ್ತಾ ಇದ್ದೀಯ. ಅದಕ್ಕಾಗಿ ಸ್ತೋತ್ರ. Thank you for the word that became flesh. ವಾಕ್ಯ ಶರೀರಧಾರಿ ಆಗಿದ್ದಕ್ಕಾಗಿ ಸ್ತೋತ್ರ. Thank you for your timing that will definitely glorify us one day. ಓ ದೇವರೇ, ನಿನ್ನ ಸಮಯಕ್ಕೆ, ನಿನ್ನ ಸಮಯದ ಪರಿಧಿಗೆ ಸ್ತೋತ್ರ, ಕೃತಜ್ಞತೆಗಳು. ಅದು ನಮಗೆ ಒಂದಿನ ಮಹಿಮೆ ಪಡಿಸಲಿಕ್ಕಾಗಿದೆ. Bless our time of worship. ನಮ್ಮ ಆರಾಧನೆಯ ಸಮಯನ ಆಶೀರ್ವದಿಸು ತಂದೆ. This we pray with thanksgiving in the highly exalted name of our Lord and Savior Jesus Christ. ಈ ಪ್ರಾರ್ಥನೆಯನ್ನು ಅತ್ಯುನ್ನತವಾಗಿ ಹೆಚ್ಚಿಸಲ್ಪಟ್ಟಂತಹ ಕರ್ತನ ಒಡೆಯನ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿಬೇಡುತ್ತಿದ್ದೇವೆ ತಂದೆ. Amen. ಆಮೆನ್.